ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಗಾದಿ ಅಗ್ಗ ಜಗ್ಗಾಟ ಜೋರಾಗಿರುವಂಥದ್ದು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಸದ್ದಿಲ್ಲದೆ ಒಂದು ದಾಖಲೆಯನ್ನು ಸಹ ಬರೆಯಲು ಮುಂದಾಗಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವಿನ್ನ ನ್ಯೂಸ್18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಗಾದಿಯ ಅಗ್ಗ ಜಗ್ಗಾಟ ಜೋರಾಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗ ಬ್ಯಾಟಿಂಗ್ ಮಾಡ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಸಹ ತಂದೆ ಅವರು 5 ವರ್ಷ ಪೂರ್ಣಗೊಳಿಸ್ತಾರೆ ಅಂತೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗ ಏನಿದೆ ಅದು ಇಲ್ಲ, ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡುತ್ತೆ ಅಂತ ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಏನು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತೇಳಿ ಅವರು ಸಹ ಒಂದಷ್ಟು ಅಂದರೆ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇರುವಂಥದ್ದು. ಇದರ ಜೊತೆಗೇನೆ ಸಿಎಂ ಸಿದ್ದರಾಮಯ್ಯನವರು ಒಂದು ಹೊಸ ದಾಖಲೆಯತ್ತ ಮುನ್ನಡೀತಾ ಇದ್ದಾರೆ. ಏನು 7 ವರ್ಷ 239 ದಿನಗಳವರೆಗೆ ರಾಜ್ಯದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿದ್ದಂಥವರು ದೇವರಾಜ ಅರಸು ಅವರು. ಸಿಎಂ ಸಿದ್ದರಾಮಯ್ಯನವರು ಪದೇ ಪ್ರಸ್ತಾಪಿಸುವಂಥ ಹೆಸರು ಕೂಡ ದೇವರಾಜ ಅರಸು ಅವರು. ಅಂದರೆ ಕಾಂಗ್ರೆಸ್ನಲ್ಲಿ ದೇವರಾಜ ಅರಸು ಮಾಡಿದಂತಹ ಸಾಧನೆ ಏನಿದೆ ಅದು ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು. ಅಲ್ಲದೆ ಮೈಸೂರು ಭಾಗದಿಂದ ಹಿಂದುಳಿದ ವರ್ಗದ ನಾಯಕ ಅಂತೇಳಿ ಕರೆಸ್ಕೊಂಡು ರಾಜ್ಯಾದ್ಯಂತ ಹೆಸರು ಮಾಡಿದ್ದಂಥವರು ದೇವರಾಜ ಅರಸು ಅವರು. ಅಲ್ಲದೆ 2 ಬಾರಿ ರಾಜ್ಯದ ಸಿಎಂ ಆಗಿದ್ದಂಥವ್ರು. ಸದ್ಯ ಈ ದೇವರಾಜ ಅರಸು ಅವರ ಹೆಸರನ್ನು ಅನೇಕ ಬಾರಿ ಸಿಎಂ ಸಿದ್ದರಾಮಯ್ಯನವರು ಉಲ್ಲೇಖವನ್ನು ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ನಾಡಿನಲ್ಲಿ ಕಾಂಗ್ರೆಸ್ನ ಕಟ್ಟಾಳುವಾಗಿದ್ದಂಥವ್ರು ದೇವರಾಜ ಅರಸು ಅವರು. ರೈತ ಪರವಾಗಿ ಸರ್ಕಾರವನ್ನು ನಡೆಸ್ತವರು ದೇವರಾಜ ಅರಸು ಅಂತೇಳಿ ಈಗಾಗಲೇ ಸಾಕಷ್ಟು ಭಾಷಣಗಳಲ್ಲಿ ಅವ್ರನ್ನ ಆಡಿ ಹೊಗಳುತ್ತಾ ಇರುವಂಥದ್ದು. ಈಗ ಅಂತಹ ದೇವರಾಜ ಅರಸು ಅವರ ದಾಖಲೆಯನ್ನೇ ಸಿಎಂ ಸಿದ್ದರಾಮಯ್ಯನವರು ಮುರಿಯಲು ಮುಂದಾಗಿರುವಂಥದ್ದು. ಏನು 7 ವರ್ಷ 239 ದಿನಗಳ ಕಾಲದವರೆಗೆ ದೇವರಾಜ ಅರಸು ರಾಜ್ಯದ ಸಿಎಂ ಆಗಿರ್ತಾರೆ. ಮೊದಲನೆಯ ಬಾರಿಗೆ ಏನು 1972 ಮಾರ್ಚ್ 20ರಂದು ದೇವರಾಜ ಅರಸು ಸಿಎಂ ಆಗಿ ಪದಗ್ರಹಣವನ್ನು ಮಾಡುವಂಥದ್ದು. 72ನೇ ಇಸ್ವಿಯಿಂದ 1972ನೇ ಇಸ್ವಿವರೆಗೂ ಕೂಡ ದೇವರಾಜ ಅರಸು ಅವರು 5 ವರ್ಷ ಸುದೀರ್ಘವಾಗಿ ರಾಜ್ಯದ ಸಿಎಂ ಆಗಿರ್ತಾರೆ. ನಂತರದಲ್ಲಿ 1978ರಿಂದ 1980ವರೆಗೂ ಕೂಡ ದೇವರಾಜ ಅರಸು ಅವರು ಸಿಎಂ ಆಗಿರ್ತಾರೆ. ಅಂದರೆ ಒಟ್ಟು 7 ವರ್ಷ 239 ದಿನಗಳ ಕಾಲದವರೆಗೆ ದೇವರಾಜ ಅರಸು ಈ ರಾಜ್ಯದ ಸಿಎಂ ಆಗಿರ್ತಾರೆ. ಇಷ್ಟು ದಿನಗಳವರೆಗೆ ಸುದೀರ್ಘವಾಗಿ ರಾಜ್ಯದಲ್ಲಿ ಯಾರೂ ಸಹ ಆಡಳಿತವನ್ನು ನಡೆಸಿರೋದಿಲ್ಲ. ಈಗ ಸಿಎಂ ಸಿದ್ದರಾಮಯ್ಯನವರು 2013ರಲ್ಲಿ ಮೊದಲ ಬಾರಿಗೆ ಸಿಎಂ ಆಗ್ತಾರೆ. 2018ವರೆಗೂ ಕೂಡ 5 ವರ್ಷ ಪೂರ್ಣಗೊಳಿಸ್ತಾರೆ. ಮತ್ತು ಇದೀಗ 2023ರಲ್ಲೂ ಸಹ 2ನೇ ಬಾರಿಗೆ ರಾಜ್ಯದ ಸಿಎಂ ಆಗಿದ್ದಾರೆ. ಸದ್ಯ ಇನ್ನು ಕೇವಲ 35 ದಿನಗಳು ಕಳೆದ್ರೆ ಸಿಎಂ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಹೆಸರಿಗೆ ಇರುವಂಥ ಈ ಸುದೀರ್ಘ ಸಿಎಂ ಅವಧಿ ಏನಿದೆ ಈ ರೆಕಾರ್ಡನ್ನು ಸಹ ಬ್ರೇಕ್ ಮಾಡಲಿದ್ದಾರೆ. ಬಳಿಕ ಅಂದರೆ ಈಗಾಗಲೇ ಏನು ರಾಜ್ಯದಲ್ಲಿ ಒಂದು ರೀತಿಯ ಅಗ್ಗ ಜಗ್ಗಾಟ ನಡೀತಾ ಇರುವಂಥದ್ದು, ಸಿಎಂ ಸಿದ್ದರಾಮಯ್ಯನವರು ಸಂಕ್ರಾಂತಿಯ ಬಳಿಕ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಒಂದಷ್ಟು ವಾದಗಳು ಸಹ ಕೇಳಿ ಬರ್ತಾ ಇದೆ. ಒಂದಷ್ಟು ಮಂದಿ ಇಲ್ಲ, ಈ ಸಾರಿ ಬಜೆಟನ್ನು ಮಂಡನೆ ಮಾಡಿ ಅವರು ಸಿಎಂ ಗಾದಿಯಿಂದ ಎಳಿತಾರೆ ಅನ್ನುವಂಥದ್ದು ಒಂದಷ್ಟು ಮಂದಿಯ ವಾದ ಆಗಿರುವಂಥದ್ದು. ಜೊತೆಗೇನೆ ಏನು ದೇವರಾಜ ಅರಸು ಅವರ ದಾಖಲೆ ಇದೆ, ಈ ದಾಖಲೆಯನ್ನು ಮುರಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಅಂತೇಳಿ ಒಂದು ವಾದ ನಡೀತಾ ಇರುವಂಥದ್ದು. ಅದೇನೇ ಆಗಿರ್ಬೋದು, ಸದ್ಯ ರಾಜ್ಯದಲ್ಲಿ ಸುದೀರ್ಘವಾಗಿ ಸಿಎಂ ಆಗಿದ್ದಂತಹ ದೇವರಾಜ ಅರಸು ಅವರ ದಾಖಲೆ ಮುಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಬೇಕಾಗಿರೋದು ಕೇವಲ 35 ದಿನಗಳು. ಅಂದರೆ ಈ ತಿಂಗಳು ಜನವರಿ ಬರ್ತಿದ್ದಂಗೆ ಸಿಎಂ ಸಿದ್ದರಾಮಯ್ಯನವರ ಹೆಸರಿಗೆ ಹೊಸ ದಾಖಲೆ ಸೇರ್ಪಡೆ ಆಗುತ್ತೆ. ರಾಜ್ಯದಲ್ಲಿ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದ ಸಿಎಂ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಯಾಕಂದರೆ ಹಿಂದೆ ಮೈಸೂರು ಭಾಗದವರೇ ಆದಂತಹ ದೇವರಾಜ ಅರಸು ಈ ದಾಖಲೆಯನ್ನು ಹೊಂದಿದ್ರು. ಸದ್ಯ ಸಿಎಂ ಸಿದ್ದರಾಮಯ್ಯನವರು ಈ ದಾಖಲೆಯನ್ನು ಮುರಿಯುವಂಥ ದಾಪುಗಾಲು ಹಾಕಿದ್ದಾರೆ. ದಾಖಲೆ ಮುರಿದ ಬಳಿಕ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಸಹ ಆಗುತ್ತೆ ಅಂತೇಳಿ ಒಂದಷ್ಟು ಕಾಂಗ್ರೆಸ್ನ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಅದು ಏನು ಸಂಚಲನ ಆಗುತ್ತೋ, ಕ್ರಾಂತಿ ಆಗುತ್ತೋ ಅದು ಮುಂದೆ ಕಾದು ನೋಡಬೇಕಾಗಿದೆ. ಆದರೆ ದೇವರಾಜ ಅರಸು ಅವರ ಸಿಎಂ ದಾಖಲೆ ಏನಿದೆ ಇದನ್ನು ಸಿಎಂ ಸಿದ್ದರಾಮಯ್ಯನವರು ಮುರಿಯುವತ್ತ ದಾಪುಗಾಲನ್ನು ಹಾಕಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.